ಕರ್ನಾಟಕ ರಾಜ್ಯದಲ್ಲಿ ರೈತರು, ಹಿಂದೂ ದೇವಸ್ಥಾನಗಳು, ಫಾರೆಸ್ಟ್ ಜಮೀನು, ಮಠಮಾನ್ಯಗಳು ಇವೆಲ್ಲನೂ ಕೂಡ ಇವತ್ತು ಆತಂಕದಲ್ಲಿದೆ. ವಕ್ಫ್ ಬೋರ್ಡಿನ ಕಪಿಮುಷ್ಟಿಯಲ್ಲಿ ಒಂಥರ ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಶುರು ಮಾಡಿದ್ದಾರೆ ಈ ಮುಸಲ್ಮಾನ್ ವಕ್ಫ್ ಬೋರ್ಡ್. ಅದರಿಂದ ನಾವು ಸದನದಲ್ಲಿ ನಾವೆಲ್ಲ ಶಾಸಕರು, ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಈ ವಕ್ಫ್ ಬೋರ್ಡಿನ ಕರಾಳ ಕಥೆಯನ್ನು ಜನಗಳ ಮುಂದೆ ಇಟ್ಟಿದ್ರಿ. ವಿಧಾನಸಭೆಯಲ್ಲಿ ಚರ್ಚೆನೂ ಕೂಡ ಆಯಿತು. 2 ದಿನಗಳ ಕಾಲ ಚರ್ಚೆ ಆಯಿತು. ಇವತ್ತು ಸರ್ಕಾರದಿಂದ ಉತ್ತರ ಕೊಟ್ಟರು. ನಾವು ಹೇಳಿದ್ದು, ನೀವು ನೋಟಿಸನ್ನು ವಾಪಸ್ ತೆಗೆದುಕೊಂಡ್ರೆ ಅದರಿಂದ ಏನು ಒಂದು ನಯಾ ಪೈಸದ್ದು ಉಪಯೋಗ ಇಲ್ಲ ರೈತರಿಗೆ. ಕಾಲಮ್ ನಂಬರ್ 9, ಕಾಲಮ್ ನಂಬರ್ 11 ಪಾಣಿನಲ್ಲಿ ನೀವು ನೋಟಿಸ್ ತಗೊಳೋದ್ರಿಂದ ಯಾವುದೇ ಕಾನೂನಾತ್ಮಕ ಹಕ್ಕೇನಿದೆ ವಕ್ಫ್ ಬೋರ್ಡ್ದು ಅದು ಹಾಗೇ ಇರ್ತೈತೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಕಾಂಗ್ರೆಸ್ ಅವರು 3 ಬಾರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನುಗಳನ್ನು ಬದಲಾವಣೆ ಮಾಡಿ 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 ಆ ಮುಸಲ್ಮಾನರಿಗೆ ತುಪ್ಪ ಸವರ್ಬಿಟ್ಟಿದ್ದಾರೆ. ಅದರಿಂದ ಯಾರೇ ಇದ್ರೂ ಕೂಡ, ಯಾವುದೇ ಅಧಿಕಾರಿ, BJP ಸರ್ಕಾರ ಇರಲಿ, ಜನತಾದಳ ಇರಲಿ, ಯಾರೇ ಇರಲಿ, ಈ ಕಾನೂನು ಮಾಡಿರೋದ್ರಿಂದ, ಕಾಂಗ್ರೆಸ್ ಅವ್ರು ಮಾಡಿರೋ ಕಾನೂನಿಂದ ನೀವು ನೋಟಿಸನ್ನು ವಾಪಸ್ ತಗೊಂಡ್ರೆ ಏನು ಉಪಯೋಗ ಆಗಲ್ಲ. ನಾವು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಿ, ನೀವು ನೋಟಿಸು ಕಣ್ಣೊರೆಸುವ ತಂತ್ರ ಅಷ್ಟೇ, ಜನಗಳ ಮುಂದೆ ಸುಮ್ಮನೆ ಕಣ್ಣೊರೆಸೋದು, ಇದರಿಂದ ಏನು ಉಪಯೋಗ ಇಲ್ಲ. ಒರಿಜಿನಲ್ ನೀವು ಏನು 74ನೇ ಗೆಜೆಟ್, 74 ಇಸ್ವಿಯ ಗೆಜೆಟ್ ಏನಿದೆ ಅದನ್ನು ರಾಜ್ಯ ಸರ್ಕಾರನೇ ಹೊರಡಿಸಿರೋದು, ಅದು ವಾಪಸ್ ತೆಗೆದ್ರೆ ಮಾತ್ರ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಸಾರಾ ಸೆಟ್ಟಾಗಿ ಸಿದ್ದರಾಮಯ್ಯನವರು, ನಾನು ಮುಸಲ್ಮಾನರ ಪರ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ? ಅವರು ಹಿಂದೂಗಳನ್ನು ಒಂದು ರೀತಿ 2ನೇ ದರ್ಜೆಯ ಸಿಟಿಸನ್ ಆಗಿ ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಬಾಯಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ, ಆ ತೊಂದರೆ ಆಗುವಂಥ ರೈತರಿಗೆ ಈ 74 ಏನು ಗೆಜೆಟ್ ಇದೆ, ಆ ಗೆಜೆಟನ್ನು ತೆಗಿತೀನಿ ಅಂತ ಅವ್ರ ಬಾಯಲ್ಲಿ ಬರಲೇ ಇಲ್ಲ. ಕೊನೆಯವ್ರಿಗೆ ಮಾತಾಡ್ತಾರೆ, ನಾವು 3 ಚುನಾವಣೆ ಗೆದ್ದಿದ್ದೀರಿ ಹಿಂಗಂತಾರೆ, 3 ಚುನಾವಣೆ ಗೆದ್ದಿದ್ದೀರಿ ಅಂತ ಹಿಂಗೆಲ್ಲರೂ ಅಂತಾರೆ. ನಾವು 18 ಚುನಾವಣೆ ಗೆದ್ದಿದ್ದೀರಿ. ನಮ್ಮ ಸರ್ಕಾರ, BJP ಸರ್ಕಾರ ಇದ್ದಾಗ 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. 3ಕ್ಕೆ ತಕ ಅಂತ ಕುಣಿತಾರಲ್ಲ, ನಾವು 18 ಗಂಟು ಗೆದ್ದವ್ರು ಹೆಂಗೆ ಕುಣಿಯೋಣ ನಾವು? ಅದರಿಂದ ಅದಲ್ಲ ಇವತ್ತು ಪ್ರಶ್ನೆ.